ನಂಜನಗೂಡು ಪರಶುರಾಮ ದೇಗುಲ ಜಲಾವೃತ ಆಗಿದೆ. ಕಪಿಲಾ ನದಿಯಲ್ಲಿ ನೀರಿನ ಹೊರಹರಿವು ಹೆಚ್ಚಾಗ್ತಾ ಇದ್ದರಿಂದ ಇವತ್ತು ದಕ್ಷಿಣ ಕಾಶಿ ಪ್ರಸಿದ್ಧ ನಂಜನಗೂಡಿನಲ್ಲಿ ಕಪಿಲಾ ನದಿ ತೀರದಲ್ಲಿ ಪರಶುರಾಮ ದೇವಾಲಯ ಜಲಾವೃತ ಆಗಿದೆ. ಇದರೊಂದಿಗೆ ಶ್ರೀ ನಂಜುಂಡಸ್ವಾಮಿ ದೇವಾಲಯದ ಸ್ನಾನಘಟ್ಟ, ಮುಡಿಕಟ್ಟಿ ಸಹ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿರುವಂತದ್ದು. ಪ್ರಸಿದ್ಧ ಐತಿಹಾಸಿಕ ನಂಜನಗೂಡು ಪರಶುರಾಮ ದೇಗುಲಕ್ಕೆ ಜಲ ದಿಗ್ಬಂಧನ ಆಗಿರುವಂತದ್ದು. ಕಪಿಲಾ ನದಿಯಲ್ಲಿ ನೀರಿನ ಒಳಹರಿವು ಹೆಚ್ಚಾಗಿರೋದ್ರಿಂದ ದಕ್ಷಿಣ ಕಾಶಿ ಪ್ರಸಿದ್ಧಿಯ ನಂಜನಗೂಡಿನಲ್ಲಿ ಕಪಿಲಾ ನದಿ ತೀರದಲ್ಲಿರುವಂತಹ ಪರಶುರಾಮ ದೇವಾಲಯ ಜಲಾವೃತ ಆಗಿದೆ. ಮೈಸೂರಿನ ನಂಜನಗೂಡಿನ ಪರಶುರಾಮ ದೇವಾಲಯ ಜಲಾವೃತಗೊಂಡಿರುವಂತದ್ದು. ಏನು ನಂಜುಂಡಸ್ವಾಮಿ ದೇವಾಲಯದ ಸ್ನಾನಘಟ್ಟ ಆಗಿರ್ಬೋದು, ಮುಡಿಕಟ್ಟೆ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿದೆ. ಮೈದುಂಬಿ ಹರಿತಾ ಇರುವಂತಹ ನದಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ನೂರಾರು ಸಂಖ್ಯೆಯಲ್ಲಿ ಜನರು ದೇವಾಲಯದ ಸ್ನಾನಘಟ್ಟದ ಬಳಿ ಆಗಮಿಸ್ತಾ ಇದ್ದಾರೆ. ನದಿ ಸಮೀಪ ತೆರಳದಂತೆ ಪೊಲೀಸರು ಕೂಡ ಧ್ವನಿವರ್ಧಕದ ಮೂಲಕ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ. ಹೀಗಿದ್ರೂ ಕೂಡ ಆಗಮಿಸ್ತಾ ಇರುವ ಜನರನ್ನ ನಿಯಂತ್ರಿಸೋದು ಪೊಲೀಸರಿಗೆ ಸವಾಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನ. ಕಪಿಲಾ ನದಿಯಲ್ಲಿ ಏನು ನೀರಿನ ಹೊರಹರಿವು ಹೆಚ್ಚಾಗಿರೋದ್ರಿಂದ ದಕ್ಷಿಣ ಕಾಶಿ ಪ್ರಸಿದ್ಧಿಯ ನಂಜನಗೂಡಿನಲ್ಲಿ ಕಪಿಲಾ ನದಿ ಅಷ್ಟೇ ಅಲ್ಲದೆ ನಂಜುಂಡಸ್ವಾಮಿ ದೇವಾಲಯದ ಸ್ನಾನಘಟ್ಟ ಆಗಿರಬಹುದು, ಮುಡಿಕಟ್ಟೆ ಆಗಿರಬಹುದು, ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಆಗಿದೆ. ಕೊಡೋದಕ್ಕೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಪುಟ್ಟಸ್ವಾಮಿ, ಗಮನಿಸ್ತಾ ಇದ್ದೀವಿ ನಂಜನಗೂಡು ಪರಶುರಾಮ ದೇಗುಲಕ್ಕೆ ಜಲ ದಿಗ್ಬಂಧನ ಆಗಿದೆ. ಎಷ್ಟು ಹೇಳಿದ್ರು ಕೂಡ ಜನ ಕೇಳೋದಿಲ್ಲ ಅಂತಾರೆ. ನೂರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಜನರು. ದೇವಾಲಯದ ಸ್ನಾನಘಟ್ಟದ ಬಳಿ ಆಗಮಿಸ್ತಾ ಇರೋದು ಯಾಕೆ ಪದೇ ಪದೇ ಅಂತ? ಏನು ಪ್ರತಿದಿನ ಕಬಿನಿ ಜಲಾಶಯದಿಂದ ಕಪಿಲಾ ನದಿಗೆ ಸಾವಿರಾರು ಕ್ಯೂಸೆಸ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಪ್ರತಿದಿನವೂ ಕೂಡ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ನದಿ ತೀರದ ಪ್ರದೇಶಗಳಿಗೆ ಜನರು ಪ್ರವೇಶವನ್ನ ಮಾಡಬಾರ್ದು, ಯಾವುದೇ ಸ್ನಾನ ವಗೇರೆಗಳನ್ನ ಮಾಡಬಾರ್ದು, ಯಾವುದೇ ಮಡಿಗಳನ್ನ ಮಾಡಬಾರ್ದು ಅಂತಕ್ಕಂತಹ ಸಂದೇಶಗಳನ್ನ ಪ್ರತಿದಿನ ಕೊಡ್ತಾ ಇದ್ರು ಕೂಡ ಉಚ್ಚೆದ್ದಂತಹ ಜನರು, ಪ್ರವಾಸಿಗರು ನದಿಯ ಪಾತ್ರದಲ್ಲಿರ್ತಕ್ಕಂತಹ ಮೆಟ್ಲುಗಳಿಗೆ ಪ್ರವೇಶವನ್ನ ಮಾಡ್ತಕ್ಕಂಥದ್ದು ಮತ್ತೆ ಅದರ ಜೊತೆಯಲ್ಲಿ ಸ್ನಾನವನ್ನ ಮಾಡ್ತಕ್ಕಂತಹ ಕೆಲಸಕ್ಕೆ ಉಚ್ಚಾಟಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ನಿಜವಾಗೂ ಕೂಡ ಒಂದು ಬೇಜವಾಬ್ದಾರಿತನದ ವರ್ತನೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಪ್ರತಿದಿನವೂ ಕೂಡ ನೋಟಿಸ್ ಬೋರ್ಡ್ಗಳನ್ನ ಲಗತ್ತಿಸ್ತಾ ಇದೆ. ಮತ್ತೆ ಮೈಕ್ಗಳ ಮೂಲಕವೂ ಕೂಡ ಜನರಿಗೆ ಸಂದೇಶವನ್ನ ನೀಡ್ತಾ ಇದ್ರು ಕೂಡ ಜನರು ಯಾವುದೇ ತರದ ಸಂದೇಶಗಳಿಗೆ ಗಮನ ಕೊಡದೆ ನದಿ ಪಾತ್ರಕ್ಕೆ ಇಳಿತಾ ಇರ್ತಕ್ಕಂಥದ್ದು ಒಂದು ಉಚ್ಚಾಟಕ್ಕೆ ಒಂದು ನಾಂದಿ ಆಡುವಂತಹ ಕೆಲಸವನ್ನ ಇವರು ಮಾಡ್ತಾ ಇಲ್ಲ, ಜನರು ಮಾಡ್ತಾ ಇಲ್ಲ, ಸಾರ್ವಜನಿಕರು ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಬೋದು. ಅದ್ರ ಜೊತೆಲಿ ಚಂದ್ರಕಲಾ, ಇಲ್ಲಿ ಇರ್ತಕ್ಕಂತಹ ಜನರು, ಪ್ರವಾಸಿಗರು ನೇರವಾಗಿ ನದಿಗೆ ಇಳಿತಿರ್ತಕ್ಕಂಥದ್ದು, ಕೆಲವೊಂದಷ್ಟು ಜನರನ್ನ ಕೂಡ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತ ಬಂಧನಕ್ಕೆ ಒಳಪಡಿಸಿರ್ತಕ್ಕಂಥದ್ದು ಕೂಡ ಈ ಒಂದು ಘಟನೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು ಚಂದ್ರಕಲಾ.